ಹೌದು, ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯ ಮೂಲಕ ಗೌರಿಬಿದನೂರಿನಿಂದ ಚಿಂತಾಮಣಿವರೆಗೂ ಕೇಂದ್ರ ಸರ್ಕಾರ 10 ವರ್ಷಗಳ ಹಿಂದೆಯೇ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ಗುತ್ತಿಗೆದಾರರ ಸಮಸ್ಯೆಯಿಂದ ಕಾಮಗಾರಿ ಆಗಿನಿಂದಲೇ ನಿಂತು ಹೋಗಿತ್ತು. ಹಾಗಾಗಿ ಸರ್ಕಾರ ಗುತ್ತಿಗೆದಾರರನ್ನು ಬದಲಿಸಿ ಕಳೆದೆರಡು ವರ್ಷಗಳ ಹಿಂದೆ ಬದಲು ಮಾಡಿತ್ತು. ಅದರಂತೆ ಆಗಿನಿಂದ ವೇಗ ಪಡೆದ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಗೌರಿಬಿದನೂರು ಕಡೆಯಿಂದ ರಸ್ತೆ ಅಗಲೀಕರಣ ಕೆಲಸ ಮಾಡಿಕೊಂಡು ಬಂದಿದ್ದು, ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿವರೆಗೂ ರಸ್ತೆ ಅಗಲೀಕರಣ ಮಾಡುವ ಡಾಂಬರು ಕೆಲಸ ನಡೆಯುತ್ತಿದೆ. ಇನ್ನು ಜನ ಕೂಡ ಯಾವಾಗ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ ಆಗುತ್ತೆ ಎಂದು ಕಾದು ಕುಳಿತಿದ್ದ ಸಾರ್ವಜನಿಕರಿಗೆ ಕಳೆದೆರಡು ದಿನಗಳ ಹಿಂದೆಯಷ್ಟೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸರ್ವೆ ಮಾಡಿ 2 ರೀತಿಯ ಗುರುತುಗಳನ್ನು ಮಾಡಿ ಹೋಗಿದ್ರು. ಇದರಂತೆ ಈಗ ನಗರದಿಂದ ಅಣಕನೂರು ಕ್ರಾಸ್ವರೆಗೂ ರಸ್ತೆ ಅಭಿವೃದ್ಧಿಗಾಗಿ 338 ಕೋಟಿ ಅನುದಾನ ನೀಡಿದ್ದು, ಜಿಕೆ ಕನ್ಸ್ಟ್ರಕ್ಷನ್ ಕಡೆಯಿಂದ ಮಂಚೇನಹಳ್ಳಿ 4 ಪಥ ರಸ್ತೆ, ಚಿಕ್ಕಬಳ್ಳಾಪುರ 4 ಪಥ ರಸ್ತೆ ನಿರ್ಮಾಣವಾಗಲಿದೆ. ಇದಕ್ಕೆ ಸಂಸದರು, ಜಿಲ್ಲಾ ಮಂತ್ರಿಗಳು, ಶಾಸಕರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಸಹಕಾರ ನೀಡಿದ್ದಾರೆ. ಶನಿವಾರದಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭವಾಗಲಿದ್ದು, ನಗರದ ಜನತೆ ಸಾಕಷ್ಟು ಸಹಕಾರ ನೀಡುತ್ತಿದ್ದಾರೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಸಾರ್ವಜನಿಕರಿಗೆ ತಿಳಿಸಿದರು. ಚಿಕ್ಕಬಳ್ಳಾಪುರ ಟೌನ್ ಈಗ ನಮ್ಮದು 51.5 ಕಿಲೋಮೀಟರ್ನಲ್ಲಿ ಆಲ್ಮೋಸ್ಟ್ ಆಲ್ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿವರೆಗೂ ಮುಗಿಸಿದ್ದೀವಿ ಸರ್. ತಿಪ್ಪೇನಹಳ್ಳಿಯಿಂದ ಮುಂದೆ ಡಿವೈನ್ ಸಿಟಿವರೆಗೂ ಕೆಲಸ ಆಲ್ಮೋಸ್ಟ್ ಆಲ್ ಆಗಿದೆ. ಅಲ್ಲಿಂದ ಮುಂದಕ್ಕೆ ಈಗ ಡಿವೈನ್ ಸಿಟಿಯಿಂದ ಮುಂದಕ್ಕೆ ಅರಕನೂರು ಕ್ರಾಸ್ವರೆಗೂ ಕೆಲಸ ಮಾಡ್ತಾಯಿದ್ವಿ. ಈಗ ನಾಳೆ ಇಲ್ಲಿ ಗೌರ್ಮೆಂಟ್ ಜಮೀನು ಎಲ್ಲೆಲ್ಲಿದ್ದು ಅಲ್ಲಿ ನಾವು ಈಗ ಡೆಮಾಲಿಷೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಾಳೆಯಿಂದ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ. ಜನ ಎಲ್ಲ ಸಹಕಾರ ಕೊಡ್ತಾಯಿದ್ದಾರೆ. ಗೌರ್ಮೆಂಟ್ ಪ್ರಾಪರ್ಟಿ ಏನೇನಿದೆ ಅವರೇ ಡೆಮಾಲಿಷೇಷನ್ ಮಾಡ್ತಾಯಿದ್ದಾರೆ. ನಾಳೆಯಿಂದ ಫುಲ್ ಪ್ಲೇಜ್ಡ್ ನಾವು ಎಲ್ಲ ಟೀಮ್ ಇಟ್ಟು ಎಲ್ಲ ರೋಡು ಡೆಮಾಲಿಷೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಗೌರ್ಮೆಂಟ್ ಪ್ರಾಪರ್ಟೀಸೇ ಫಸ್ಟ್ ಇದು ಮಾಡ್ತಾಯಿದ್ವಿ ಸರ್. CA ಆಫೀಸ್, ಗೌರ್ಮೆಂಟ್ ಆಫೀಸಸ್ ಏನೇನಿದೆ ಎಲ್ಲ. ಹಾಗಾಗಿ ಜನ ಸಹಕಾರ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಆ ಸಹಕಾರದಿಂದ ಎಲ್ಲ ಪ್ರಾಜೆಕ್ಟ್ ಇನ್ ಟೈಮ್ಲು ಮುಗಿಸ್ತೀವಿ, ಎಲ್ಲ ನೀಟಾಗಿ ಮಾಡಿಸ್ಕೊಡ್ತೀವಿ. ಅದರಿಂದ ತಮ್ಮ ಎಲ್ಲ ರಿಪೋರ್ಟ್ಸ್ ಎಲ್ಲ ಸಹಕಾರ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲರದ್ದು ಸಹಕಾರದಿಂದ ತುಂಬ ಅನುಕೂಲ ಮಾಡ್ತಾಯಿದ್ವಿ. ಏನೂ ತೊಂದರೆ ಇಲ್ಲ ಥರ ನೀಟಾಗಿ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ಇಷ್ಟೊತ್ತವರೆಗೂ. ಸರ್ ಅದೇ ಈ ಜನಕ್ಕೆಲ್ಲ ಒಂದು 10 ದಿನ ಕೇಳಿದರು. ಎಲ್ಲ ಟೈಮ್ ಕೊಟ್ಟು ಮುಂದೆ ಮಾರ್ಕ್ ಮಾಡಿದ್ವಿ. ಒಂದು ಎಲ್ಲೋ ಮಾರ್ಕು, ರೆಡ್ ಮಾರ್ಕ್ ಅಂತ 2 ಮಾರ್ಕು ಕೊಟ್ಟಿದ್ವಿ. ಎಲ್ಲೋ ಮಾರ್ಕ್ವರೆಗೂ ಎಲ್ಲರೂ ಅವ್ರವ್ರಿಗೆ ತೆಗೆಸ್ಕೊಂಡು ಕೊಡ್ತಾಯಿದ್ದಾರೆ. ಅದರಿಂದ ಏನೂ ತೊಂದರೆ ಇಲ್ಲ ಸರ್. ಎಲ್ಲ ಕೆಲಸ ನೀಟಾಗಿ ಮಾಡಿಕೊಡ್ತಾಯಿದ್ವಿ ಸರ್ ಎಲ್ಲರಿಗೂ. ಸರ್ ಒಂದು 2-3 ತಿಂಗಳಾಗುತ್ತೆ ಸರ್ ಮಿನಿಮಮ್. ಒಂದು 3 ತಿಂಗಳಲ್ಲೂ ಕೆಲಸ ಮುಗಿಸ್ಕೊಡ್ತೀವಿ. ನಮ್ಗೆ ಕ್ಲಿಯರ್ ಆಗಿದ್ದರಿಂದ 3 ತಿಂಗಳಾಗುತ್ತೆ ಸರ್ ಮುಂದಕ್ಕೆಲ್ಲ. ರೋಡ್ ಆಗಿದ್ಮೇಲೆ ಒಳ್ಳೆ ಬ್ಯೂಟಿಫುಲ್ಲಾಗಿ ಒಂದು ಬ್ಯೂಟಿಫುಲ್ ಸೈಂಟಿಫಿಕ್ ರೋಡ್ ಥರ ನೀಟ ಡಿವೈಡ್ರು, 2 ಸೈಡೆ ಲೆಫ್ಟ್ ಟು ರೈಟು ರೋಡು, 10 ಮೀಟರ್ಸ್ ರೋಡು, ಫುಟ್ಪಾತು, ಸೆಂಟ್ರ್ ಮೀಡಿಯನ್ ಲೈಟಿಂಗು, ರೈಲಿಂಗು ಎಲ್ಲ ಬಂದು ಒಂದು ನೀಟಾಗಿ ಕಾಣಿಸ್ತದೆ ಸರ್. ರೋಡ್ ಎಲ್ಲ ನೀವು ಇಲ್ಲಿ ಸಿಟಿಲಿ ಯಾವ ಥರ ಇದು ಆ ಥರ ಒಂದು ಸಿಟಿ ರೋಡ್ ಥರ ಆಗಿಬಿಡ್ತದೆ ಸರ್. ಫುಲ್ ಸಿಟಿ ಒಳ್ಳೆ ರೋಡ್ ಆಗುತ್ತೆ ಸರ್. ಆಗಿದೆ ಸರ್, ಒಳ್ಳೆ ರೋಡ್ ಆಗಿದೆ ಸರ್ ಚಿಕ್ಕಬಳ್ಳಾಪುರಕ್ಕೆ. ಸರ್ ನಮ್ಮ ಹೆಸರು ವೆಂಕಟ್ ಗೋವಿಂದರಾಜ್ ಅಂತ, ಕೊಲ್ಲೂರು ಗುರುನಾಥ್ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಚೀಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ ಸರ್. ಮತ್ತೊಂದು ಹೇಳ್ತೀನಿ, ನಾಳೆಯಿಂದ ನಾವು MG ರಸ್ತೆಯಲ್ಲಿ ಸಿಡ್ಲಘಟ್ಟ ಸರ್ಕಲ್ನಿಂದ ಗೌರಿಬಿದನೂರು ರಸ್ತೆಯಲ್ಲಿ ಸರ್ಕಾರಿ ಕಟ್ಟಡದ ಅತಿಕ್ರಮಣ ಕಂಡು ಬಂದಂಥ ಆ ರಸ್ತೆಯನ್ನು ನಾಳೆ ನಾವು ಅತಿಕ್ರಮಣ ಮಾಡ್ತೀವಿ. ಉಳಿದಿದ್ದು ಖಾಸಗಿ ಅವ್ರ ಮಾಲೀಕರುಗಳು ತಾವು ತೆರವುಗೊಳಿಸ್ತಾ ಇದ್ದಾರೆ ಅಷ್ಟೇ. ಸರ್ ಈಗ ರಾಷ್ಟ್ರೀಯ ಹೆದ್ದಾರಿ ಸಿಡ್ಲಘಟ್ಟ ವೃತ್ತದಿಂದ ವಿಶ್ವೇಶ್ವರಯ್ಯ ಸ್ಕೂಲ್ ಅಲ್ಲಿವರೆಗೆ ನಮ್ಗೆ ಕ್ಲಿಯರ್ ಇದೆ. ವಿಶ್ವೇಶ್ವರಯ್ಯ ಶಾಲೆಯಿಂದ ಮುಂದೆ ಅಣಕನೂರು ಕ್ರಾಸ್ವರೆಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಈಗಿರುವಂಥ ಯಲಹಂಕ ಕೋಲಾರ ಸೆಕ್ಷನ್ ರೈಲ್ವೆ ಹಳಿ ಜೊತೆಗೆ ನಾವು ಹೋಗ್ತಾ ಇದ್ದೀವಿ, ಬದಿಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಅನೇಕ ಸಲ ಅವ್ರಿಗೆ ರೈಲ್ವೆ ಇಲಾಖೆಯವರಿಗೆ ವಿನಂತಿ ಪತ್ರ ಬರೆದಿದ್ದೀವಿ. ಅವರ ಒಂದು ಗಡಿ ರೈಲ್ವೆ ಟ್ರ್ಯಾಕ್ ಬೌಂಡ್ರಿ ತೋರಿಸ್ಬಿಟ್ರೆ ನಾವು ಎಡಕ್ಕೆ ಎಷ್ಟು ಹೋಗ್ಬೇಕು ಅನ್ನೋದಕ್ಕೆ ನಮಗೆ ಒಂದು ಸ್ಪಷ್ಟ ಆಗುತ್ತೆ. ಈಗಾಗಲೇ ಮಾನ್ಯ ಸಂಸದರು ಮೊನ್ನೆ DCA ಮೀಟಿಂಗಲ್ಲಿ ರೈಲ್ವೆ ಇಲಾಖೆಗೆ ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ನೀಡಿರ್ತಾರೆ. ಬರೋ ಒಂದು ವಾರ 10 ಡೇಸ್ನಲ್ಲಿ ಬಹುಶಃ ಆ ಸಂಶಯ ನಮಗೆ ಆ ಸ್ಪಷ್ಟೀಕರಣ ಬಂದುಬಿಡ್ತದೆ. ಅಲ್ಲಿಂದ ಅವ್ರ ಬೌಂಡ್ರಿ ಈಗಾಗಲೇ ಅರ್ಧಕ್ಕೆ 1.7 ಕಿಲೋಮೀಟರ್ 1.70 ಕಿಲೋಮೀಟರ್ನಷ್ಟು ನಾವು ಅವ್ರ ಬೌಂಡ್ರಿ ಜೊತೆಗೆ ನಾವು ಇದ್ದೀವಿ. ಸೊ ಈಗಾಗಲೇ ಅರ್ಧ ಕಿಲೋಮೀಟರ್ ಮುಗಿದು ಹೋಗಿದೆ. ಇನ್ನು 1.2 ಕಿಲೋಮೀಟರ್ ಇತ್ತು, ಅದು ಕೂಡ ಪ್ರಗತಿಯಲ್ಲಿದೆ. ಇನ್ನು 10 ಡೇಸ್ನಲ್ಲಿ ನಮ್ಮ ಕೈ ಸೇರ್ಬೋದು.
ರಾಷ್ಟ್ರೀಯ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ADLR ಅವರಿಬ್ಬರು ಜಂಟಿಯಾಗಿ ಸಿಗ್ನೇಚರ್ ಆದಮೇಲೆ ನಮಗೆ ಅಧಿಕೃತ ದಾಖಲೆ ಬಂದಾದಮೇಲೆ ನಾವು ಎಡಕ್ಕೆ ಎಷ್ಟು ಬೇಕು, ನಮ್ಮ ರಸ್ತೆ ಎಷ್ಟಿದೆ, ಸರ್ಕಾರಿ ಜಾಗ ಎಷ್ಟಿದೆ, ಇನ್ನು ಖಾಸಗಿ ನಾವು ಎಷ್ಟು ಎಕ್ವೈರ್ ಮಾಡಬೇಕು ಅನ್ನೋದು ನಮಗೆ ಸ್ಪಷ್ಟೀಕರಣ. ಇನ್ನು ನಾಳೆ MG ರಸ್ತೆ, ಶಿಡ್ಲಘಟ್ಟ ರಸ್ತೆ, ಗೌರಿಬಿದನೂರು ರಸ್ತೆಯಲ್ಲಿ ಸರ್ಕಾರಿ ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತಿದೆ. ಉಳಿದಂತೆ ಖಾಸಗಿ ಕಟ್ಟಡ ಮಾಲೀಕರಿಗೆ ಮಾಹಿತಿ ನೀಡಲಾಗಿದೆ. 10 ದಿನಗಳ ಕಾಲ ಅಂಗಡಿ ಸಾಮಗ್ರಿಗಳ ತೆರವಿಗಾಗಿ ಅವಕಾಶ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮಲ್ಲಿಕಾರ್ಜುನ್, ಗೋವಿಂದರಾಜ್, GK ಕಂಪನಿ ರಾಜಾರೆಡ್ಡಿ, ಶಿವಣ್ಣ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.